ಇವತ್ತು ಬೆಳಗಾವಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಇವತ್ತು ನರೇಗಾ ಕೂಲಿ ಕಾರ್ಮಿಕರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಾಕೋದಕ್ಕೋಸ್ಕರ ಇವತ್ತು ಅಂಬೇಡ್ಕರ್ ಗಾರ್ಡನ್ ನಾವೆಲ್ಲ ಸೇರಿದ್ದೀವಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಇವತ್ತು ನರೇಗಾ ಯೋಜನೆ ಏನಿದೆ, ಇವತ್ತು ಕೂಲಿ ಕಾರ್ಮಿಕರಿಗೆ 100 ದಿವಸಗಳ ಕಾಲ ಇವತ್ತು ಖಾತ್ರಿ ಉದ್ಯೋಗವನ್ನ ಕೊಡುವಂತ ಏನು ಯೋಜನೆ ಏನಾಗಿತ್ತು, ಮಹಿಳೆಯರಿಗೆ ಏನೊಂದು ಸ್ವಾವಲಂಬನೆ ಬದುಕನ್ನ ಕೊಡುವಂತ ಏನು ಯೋಜನೆ ಏನಾಗಿತ್ತು, ಇವತ್ತು ರೈತರು ಇವತ್ತು ಕಾರ್ಮಿಕರಿಗೆ ಆಮೇಲೆ ಜೊತೆಗೆ ಇವತ್ತು ಹಳ್ಳಿಗಳು ಉಳಿಬೇಕಂದ್ರೆ ಇವತ್ತು ಈ ನರೇಗಾ ಯೋಜನೆ ಇವತ್ತು ಎಷ್ಟೊಂದು ಅನುಕೂಲ ಆಗಿತ್ತು. ಆ ನರೇಗಾ ಯೋಜನೆಗೆ ಇವತ್ತು ಕೊನೆ ಮಳೆಯನ್ನ ಹೊಡೆದು ಇವತ್ತು ಏನು ವಿ ಬಿ ರಾಮ್ಜಿ ಅಂತ ಒಂದು ಹೊಸ ಮಸೂದೆಯನ್ನ ಬಿಲ್ ಅನ್ನ ಪಾಸ್ ಮಾಡಿ ಇವತ್ತು ಈ ಕಾಯ್ದೆಯನ್ನ ಇವತ್ತು ತಿದ್ದುಪಡಿ ಮಾಡಿದ್ದಾರೆ. ಸೊ ಈ ಕಾಯ್ದೆಯು ಇವತ್ತು ನರೇಗಾ ಯೋಜನೆ ಸಂಪೂರ್ಣವಾಗಿ ಇವತ್ತು ಬಂದ್ ಮಾಡುವಂತ ಉದ್ದೇಶದಿಂದ ಬಂದಿದೆ. ಯಾಕಂದ್ರೆ ನೋಡ್ತಾ ಇದೀವಿ, ಇವತ್ತು ಈ ಮುಂಚೆ ಏನು ನರೇಗಾ ಯೋಜನೆಯಲ್ಲಿ ಇವತ್ತು ಕಾರ್ಮಿಕರಿಗೆ ಇವತ್ತು ದುಡಿಯುವ ಹಕ್ಕಿತ್ತು, ಕೆಲಸವನ್ನ ಕೇಳುವಂತ ಹಕ್ಕಿತ್ತು, ಇನ್ನು ಸಂಬಳ ಬಂದಿದ್ದ ಸಂಬಳವನ್ನ ಕೇಳುವಂತ ಹಕ್ಕಿತ್ತು, ಕೆಲಸದ ಹಕ್ಕು ಇವತ್ತು ಕಡ್ಡಾಯವಾಗಿತ್ತಲ್ಲಿ. ಆದ್ರೆ ಇವತ್ತು ವಿ ಬಿ ರಾಮ್ಜಿನ ತಗೊಂಡ್ಬಂದು ಇವತ್ತು ಆ ಹಕ್ಕನ್ನ ಕಸ್ಕೊಂಡಿದ್ದಾರೆ. ಎರಡನೇದಾಗಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಏನು ಇವತ್ತು ಏನು ಬಜೆಟ್ ಅಲ್ಲಿ ಹಣವನ್ನ ಕೊಡ್ತಾ ಇತ್ತು, ಆ ಹಣವನ್ನು ಕೂಡ ಇವತ್ತು 60-40% ಅಂತ ಮಾಡಿ ಇವತ್ತು ರಾಜ್ಯ ಸರ್ಕಾರದ ಮೇಲೂ ಕೂಡ ಹಾಕ್ತಿದ್ದಾರೆ. ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಇವತ್ತು GST ಏನ್ ಕಲೆಕ್ಟ್ ಆಗುತ್ತೆ ಇವತ್ತು ಎಲ್ಲಾ ರಾಜ್ಯಗಳಿಂದ, ಆ ಸರಿ ಪ್ರಮಾಣದ ಎಲ್ಲಾ ಕೂಡ ವಿತರಣೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತೇನು ಈ 40% ಮತ್ತೆ ರಾಜ್ಯ ಸರ್ಕಾರ ಮೇಲೆ ಹೊಡೆತ ಹಾಕ್ತಿದ್ದಾರೆ, ಅವು ಕೂಡ ಸರಿಯಾಗಿ ಇವತ್ತು ಸೇರೋದಿಲ್ಲ. ಇವತ್ತು ಕೆಲಸ ಏನು ಕೂಲಿ ಏನು ಸಿಗ್ಬೇಕಾಗತ್ತೆ ಅದು ಸರಿಯಾಗಿ ಸಿಗೋದಿಲ್ಲ. ಆ ನಂತರ ಏನಾಗುತ್ತೆ, ಇವತ್ತು ಈ ಕೆಲಸದ ಬೇಡಿಕೆ ನಮ್ಗೆ ಏನಿದೆ ಇವತ್ತು ಸಮರ್ಪಕವಾಗಿ ಸಿಗೋದಿಲ್ಲ. ಬಹಳ ಒಂದು 2-3-4 ವರ್ಷ ಇವತ್ತು ಚೆನ್ನಾಗಿ ನಡಿಬಹುದು ಇದು. ಅದ ನಂತರದ ದಿನಗಳಲ್ಲಿ ಇವತ್ತು ಕಾರ್ಮಿಕರು ತಮ್ಮ ಕೂಲಿಯಿಂದ ವಂಚಿತರಾಗ್ತಾರೆ, ಕೆಲಸದಿಂದ ವಂಚಿತರಾಗ್ತಾರೆ. ಜೊತೆಗೆ ಈ ಹುನ್ನಾರ ಏನಿದೆ ಅಂದ್ರೆ ಇದ್ರೊಳಗೆ ಕೇಂದ್ರ ಸರ್ಕಾರ ಇವತ್ತೇನು ಈ ಯೋಜನೆಯನ್ನ ಬರೀ ಹೆಸರನ್ನ ಚೇಂಜ್ ಮಾಡೋದು ಅಷ್ಟೇ ಅಲ್ಲ, ಇವತ್ತು ಸಂಪೂರ್ಣವಾಗಿ ಇವತ್ತು ನರೇಗಾ ಒಂದು ಏನು ಯೋಜನೆ ಏನಿದೆ, ಕಾನೂನು ಏನಿದೆ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂತ ಉದ್ದೇಶ ಹುನ್ನಾರ ಇದ್ರಿಂದಿದೆ. ಇವತ್ತು ನೋಡ್ತಾ ಇದ್ದೀವಿ, ಪ್ರತಿ ವರ್ಷ 95,000 ಕೋಟಿ ರೂಪಾಯಿ ಇದಕ್ಕೆ ವಿನಿಯೋಗ ಮಾಡ್ತಾ ಇದ್ರು. ಆ ದುಡ್ಡನ್ನು ಅವರು ಉಳಿಸ್ಕೋಬೇಕಾಗಿದೆ. ಯಾದಕ್ಕೋಸ್ಕರ ಅಂದ್ರೆ ಇದೇ ಬಂಡವಾಳಶಾಹಿಗಳು ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಇವರ ಸಾಲ ಮನ್ನಾ ಮಾಡೋಕ್ಕೋಸ್ಕರ, ಅವ್ರಿಗೆ ಏನೋ ಒಂದು ಉಪಯೋಗ ಮಾಡೋಕ್ಕೋಸ್ಕರ ಇವತ್ತು ಏನು ಸರ್ಕಾರಿ ಸಂಸ್ಥೆಗಳನ್ನ ಮಾರಾಟ ಮಾಡೋದಕ್ಕೋಸ್ಕರ ಆಯ್ತಲ್ಲ ಈ ಹಣವನ್ನು ಉಪಯೋಗ ಮಾಡ್ತಾ ಹೊರತಾಗಿ ಕೂಲಿ ಕಾರ್ಮಿಕರಿಗೆ ಇವತ್ತು ಉಪಯೋಗ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಕಾರ್ಮಿಕರು ದುಡಿಯೋ ಜನ ನಾವು ಇವತ್ತೇನು ಇವತ್ತು ಒಂದು ಸಂಕೇತ ದೊಡ್ಡ ಮಟ್ಟಿನ ಹೋರಾಟ ಹಾಕೊಂಡಿದ್ದೀವಿ. ಈ ಮಸೂದೆ ಈ ಕಾಯ್ದೆಯನ್ನು ವಾಪಸ್ ಆಗ್ಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ಇನ್ನೂ ಕೂಡ ಬೃಹತ್ ಹೋರಾಟವನ್ನ ಕಟ್ತೀವಿ, ಹಂತವಾಗಿ ಹೋರಾಟವನ್ನ ಕಟ್ತೀವಿ. ಇಲ್ಲಿವರೆಗೂ ಅಂದ್ರೆ ಈ ಮಸೂದೆ ಈ ಕಾಯ್ದೆಯನ್ನು ವಾಪಸ್ ಆಗುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಆದ್ರೆ ನಾವೆಲ್ಲ ಕೂಲಿ ಕಾರ್ಮಿಕರು ಒಂದಾಗಿದ್ದೀವಿ, ಈ ಹೋರಾಟವನ್ನ ಮುನ್ನಡೆಸ್ತೀವಿ. राजीव गाणगेर ಇವತ್ತು AIKKMS SUCI कम्युनिस्ट पक्षದ ಪರವಾಗಿ. मनवाडकर, आम्ही इथं मनरेगाचे कामगार बेळगाव तालुक्यातल्या बऱ्याचशा असे गावाचे आमचे कामगार आलेले आहेत. त्या कामगारांचे विविध मागण्यांसाठी आम्ही इथं उपस्थित आहोत. मेन सांगायचं म्हणजे महात्मा गांधी राष्ट्रीय खात्री गांभीर योजनेचं अचानक असं परवा केंद्र सरकारने नाव बदललेलं आहे. नाव बदलूनच असं गप राहिलेलं आहे. त्याच्यात ज्या ज्या काय कामाच्या तरतुदी होत्या त्याच्यामध्ये पण असा बदल केलेला आहे. त्या बदल केलेल्या याच्यामध्ये आमच्या सर्व कामगार लोकांना त्याच्या फार पुढे अशा अडचणी येणार आहेत. त्याच्यासाठी आम्ही तो विरोध दर्शवण्यासाठी म्हणून बेळगाव तालुक्यातनं बऱ्याचशा गावातनं अशा आमच्या गोरगरीब राबून खाणाऱ्या लोक सगळी इथं आम्ही आमच्या बेळगाव जिल्हाधिकाऱ्यांना निवेदन देण्यासाठी बऱ्याच संख्येने आम्ही उपस्थित आहेत. तरी सरकारने लवकरात लवकर या नवीन कायद्याची विरोध करून आम्ही तो कायदा नष्ट करावा याच्यासाठी आम्ही फार अशा संख्येने आम्ही उपस्थित आहोत. तरी आमच्या सर्व मागण्या आमच्या केंद्र सरकारने पूर्ण करून आमचा जो जुना कायदा होता महात्मा गांधी राष्ट्रीय खात्री गांभीर योजना तोच कायदा आम्हाला परत ठेवून आम्हा गरीब लोकांना राबून खाणाऱ्या लोकांना थोडा हे करावा एवढ्याच विनंतीसाठी आम्ही इथं उपस्थित आहेत. आमचं नाव ज्योतिबा समाना मनवाडकर.